ಆತ ಮದುವೆಯಾಗಿ ಸುಖಿ ಸಂಸಾರ ನಡೆಸಬೇಕೆಂಬ ಕನಸು ಕಂಡವನು. ಆದರೆ 2 ಮದುವೆಯಾದರೂ ಸಹ ಪತ್ನಿಯರೊಂದಿಗೆ ಸಂಸಾರ ಮಾಡುವ ಭಾಗ್ಯ ಮಾತ್ರ ಸಿಗಲಾರದೆ ಕೊಲೆಯಾಗಿದ್ದಾನೆ. ಅಷ್ಟಕ್ಕೂ ಆ ವ್ಯಕ್ತಿ ಕೊಲೆಯಾಗಿದ್ಯಾಕೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. 2 ಮದುವೆಯಾದ್ರೂ ಸಂಸಾರ ಮಾಡುವ ಭಾಗ್ಯವಿಲ್ಲ. ಪ್ರೇಮ ವಿವಾಹ ಹಿನ್ನೆಲೆ ವ್ಯಕ್ತಿಯ ಕಗ್ಗೊಲೆ, ಯುವತಿ ಸಂಬಂಧಿಕರಿಂದಲೇ ಮರ್ಡರ್. ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರೋ ವೃದ್ಧರು, ಕೈ ಹಿಡಿದ ಪತ್ನಿಯ ಸಂಬಂಧಿಗಳಿಂದಲೇ ಕೊಲೆಯಾದ ದುರ್ದೈವಿ. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಚಿತ್ರದುರ್ಗ ತಾಲೂಕಿನ ಕೋಣನೂರು ಗ್ರಾಮ. ಹೌದು, ಈ ಗ್ರಾಮದ ಮಂಜುನಾಥನೇ ಕೊಲೆಯಾದ ದುರ್ದೈವಿ. ಈತನು ಕಳೆದ 5 ವರ್ಷಗಳ ಹಿಂದೆ ಶಿಲ್ಪಾ ಎಂಬಾಕೆಯನ್ನು ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿ ಆಕೆಯನ್ನು ವಂಚಿಸಿದ್ದನು. ಆಗ ಮನನೊಂದ ಶಿಲ್ಪಾ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಳು. ಆ ಕೇಸಲ್ಲಿ ಜೈಲು ಸೇರಿದ್ದ ಮಂಜುನಾಥ ಮತ್ತೋರ್ವ ಯುವತಿಯನ್ನು ಪ್ರೀತಿಸಿ ಕಳೆದ 20 ದಿನಗಳ ಹಿಂದೆಯಷ್ಟೇ ನಾಯಕನಹಟ್ಟಿಯ ಹೊಸಗುಡ್ಡದ ದೇಗುಲದಲ್ಲಿ ಮದುವೆಯಾಗಿದ್ದನು. ಆದ್ರೆ ಇವರಿಬ್ಬರ ಮಧ್ಯೆ ತೀವ್ರ ವಯಸ್ಸಿನ ಅಂತರವಿದ್ದು ಜೈಲಿಂದ ಬಂದಿದ್ದ ಮಂಜುನಾಥನಿಗೆ ತಮ್ಮ ಮಗಳನ್ನು ವಿವಾಹ ಮಾಡಿಕೊಡಲು ಯುವತಿ ಕುಟುಂಬಸ್ಥರು ಒಪ್ಪಿರಲಿಲ್ಲ. ರಾಜಿ ಪಂಚಾಯಿತಿ ಮಾಡಿ ಶೀಘ್ರದಲ್ಲೇ ಎಲ್ಲರ ಸಮ್ಮುಖದಲ್ಲಿ ಮದುವೆ ಮಾಡಿಕೊಡುವುದಾಗಿ ನಂಬಿಸಿ ಯುವತಿಯನ್ನು ಮನೆಗೆ ಕರೆದೊಯ್ದಿದ್ರು. ಆಗ ಅವರ ಸಂಬಂಧಿಗಳ ಊರಲ್ಲಿದ್ದ ಮಂಜುನಾಥ ನಿನ್ನೆ ಗ್ರಾಮಕ್ಕೆ ಆಗಮಿಸಿದ್ದನು. ಈ ವೇಳೆ ಆತನ ಮೇಲೆ ಏಕಾಏಕಿ ದಾಳಿ ನಡೆಸಿರೋ ಯುವತಿಯ ಸಂಬಂಧಿಗಳಾದ ಜಗದೀಶ್, ಕಲ್ಲೇಶ್ ಹಾಗೂ ಬಸಪ್ಪ ಸೇರಿದಂತೆ ಸುಮಾರು 20 ಜನರ ಗುಂಪೊಂದು ಕೋಲು, ರಾಡ್ನಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಿದ್ದಾರೆ. ಈ ವೇಳೆ ಮಂಜುನಾಥನ ತಂದೆ ಚಂದ್ರಪ್ಪ, ತಾಯಿ ಅನುಸೂಯ ಮೇಲೂ ಹಲ್ಲೆಯಾಗಿದ್ದು ಗಂಭೀರವಾಗಿ ಗಾಯಗೊಂಡ ಗಾಯಾಳುಗಳು ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾನು ಇಲ್ಲೇ ಇಟ್ಕೊಂಡಿದ್ದೆ. ಇಲ್ಲ ಮಮ್ಮ, ನಾನು ಇವತ್ತು ಹೋಗ್ತೀನಿ ಅಂತ ಬಿಟ್ಟು ಹೋದ. ಭಾಳ ಹುಷಾರಪ್ಪ, ಹೋಗೋದು ಬೇಡ ಕಣ, ಇವತ್ತು ನಾಳೆ ಒಂದು ತಡಿ, ನಾನು ಅಲ್ಲಿ ಕೆಲಸ ಇಲ್ಲ, ಆಮೇಲೆ ಹೋಗೋಣ ಅಂತ ಒಂದು ವಿಚಾರ ಇಟ್ಟು ಇಲ್ಲ ನಾನು ಹೋಗಲೇಬೇಕು ಅಂತ ಹಳ್ಳಿ ರಿಸೀವ್ ಮಾಡಲಿಲ್ಲ. ಹಳ್ಳಿ ರಿಸೀವ್ ಮಾಡಲಿಕ್ಕೆ ಏನಾಯಿತು, ಮತ್ತೆ ಇನ್ನೊಂದು ಅಲ್ಲಿ ಯಾರಿಗೆ ಕಾಂಟ್ಯಾಕ್ಟರಿಗೆ ಫೋನ್ ಮಾಡಿದೆ, ಹಿಂಗಾಗಿ ಗಲಾಟೆ ಆಗಿಬಿಡುತ್ತೆ, ಭಾಳ ಹೊಡೆದ್ಬಿಟ್ಟಿದ್ದಾರೆ, ಈಗ 3 ಮನೆಗೆ ಬಿಡಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾವು ಇಲ್ಲಿಂದ ಅಲ್ಲಿ ಹೋಗೋತ್ತಿಗೆ ತಿರುಗೇರ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದು. ಈಗ ಅಲ್ಲಿ ಅವ್ರ ಮನೆ ಅಣ್ಣ ತಮ್ಮಗಳ ಮನೆ 5 ಜನ, 5 ಮನೆ, ಅವ್ರ ಫ್ಯಾಮಿಲಿ ಜಗದೀಶ್ ಅಂತ ಹೇಳ್ಬಿಟ್ಟು, ಜಗದೀಶನ ಮಗಳೇ ಆ ತಾಯಿ, ಮತ್ತೆ ನಾರಪ್ಪ, ಮತ್ತೆ ಇನ್ನು 3 ಮನೆ ಆಟ. ಅವರ ಹೆಸರು ನನಗೆ ಗೊತ್ತಿಲ್ಲ ಸರ್, ಇಲ್ಲಿರೋ ನನಗೆ ಗೊತ್ತಿಲ್ಲ. ಕಲ್ಲೇಶ್ ಇದೆ ಮೇನ್ ಇದಕ್ಕೆ ಆಗಿರೋದು, ಅವನಿಂದಲೇ ಆಗಿರೋದು. ಒಟ್ಟಿಗೆ ಒಂದು 25-30 ಜನ ಬಂದಿದ್ದರು. ಇನ್ನು ಮಂಜುನಾಥನ ಸಾವು ಹಾಗೂ ಅವರ ತಂದೆ ತಾಯಿಗಳಿಬ್ಬರ ಕಾಲುಗಳ ಮೇಲೆ ಕಲ್ಲು ಹಾಕಿ ಭೀಕರ ಹಲ್ಲೆ ನಡೆಸಿರೋ ಪರಿಣಾಮ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲದೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ್ದು ಘಟನಾ ಸ್ಥಳ ಹಾಗೂ ಜಿಲ್ಲಾಸ್ಪತ್ರೆಗೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಬಂಡಾರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ. ನಮ್ಮ ಅಮ್ಮಗೆ ಹೊಡೆದರಿಗೆ ಶಿಕ್ಷೆ ಆಗ್ಲೇಬೇಕು. ಅವ್ರಿಗೆ ನೀವು ಏನ್ ನ್ಯಾಯ ಕೊಡಿಸ್ತೀರೋ ನೀವು ಕೊಡಿಸ್ಲೇಬೇಕು. ನಮಗೆ ಯಾಕೆ ಕೊಡಿದ್ರು ಅಂದ್ರೆ ಅವಳು ಎದುರಿಸಿ ಕರ್ಕೊಂಡ್ ಹೋಗಿದ್ಲು ನಮ್ಮ ಅಣ್ಣನ, ಮನೆ ಹುಡುಗಿ ಎದುರಿಸಿ ಕರ್ಕೊಂಡೋಗಿ ನಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ಬಂದು ಇಲ್ಲೇ ದುರ್ಗ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿಸಿ ಅವ್ರ ಅಪ್ಪ ಅವಳು ಎಲ್ಲ ಇನ್ನು 15 ದಿನಕ್ಕೆ ಮದುವೆ ಮಾಡ್ಕೊಡ್ತೀವಿ ಅಂತಂದು ಅವ್ರ ಚಿಕ್ಕಪ್ಪ ಅವರೆಲ್ಲ ಬಂದು 15 ದಿವಸಕ್ಕೆ ಮದುವೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ ಮೇಲೂ ಮದುವೆ ಮಾಡ್ಕೊಳ್ಳೋದು. ನಮ್ಮ ಅಣ್ಣ ಇನ್ನು ಎಷ್ಟು ದಿವಸ ಅಂತ ಕಂಡರ್ ಮನೇಲಿ ಇರ್ತಾನೆ. ಇವತ್ತು ಹೋಗಿದ್ದಾನೆ ನಮ್ಮ ಅಣ್ಣ. ಇವತ್ತು ಹೋದ ತಕ್ಷಣ ಹಂಗೆ ಕೊಲೆ ಮಾಡಿದ್ದಾರೆ ಅವ್ರು ನಮ್ಮ ಅಣ್ಣನ. ಒಟ್ಟಾರೆ ಚಿಕ್ಕ ವಯಸ್ಸಿನ ಯುವತಿಯನ್ನು ನಂಬಿಸಿ ಲವ್ ಮ್ಯಾರೇಜ್ ಆದ ಮಂಜುನಾಥನು ಬರ್ಬರವಾಗಿ ಕೊಲೆಯಾಗಿದ್ದಾನೆ. ಕೊಲೆಗೈದ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಹೀಗಾಗಿ ಪೊಲೀಸರು ಪ್ರಕರಣ ಭೇದಿಸಲು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.